30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 3 ಆಗಿರುತ್ತೆ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ನಾರ್ಮಲ್ 1 ಲೋಟ ವಾಟರ್ನ ಕುಡಿತಾ ಇದ್ದೀನಿ. ಸೊ ಇದು ಮಸ್ಟ್ ಆ್ಯಂಡ್ ಶುಡ್ ತಗೊಳ್ಳಿ. ಅದಾದಮೇಲೆ ಡಿಟಾಕ್ಸ್ ಡ್ರಿಂಕಿಗೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಲೋಟ ಅಷ್ಟು ನೀರನ್ನ ಹಾಕ್ಕೊಂಡು ನೀರನ್ನ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇಡೀ ಓವರ್ ನೈಟ್ ಸಬ್ಜಾ ಸೀಡ್ಸ್ ಅಥವಾ ಚಿಯಾ ಸೀಡ್ಸ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬಳಸ್ಬೋದು. ಎರಡು ಒಂದೇ ರೀತಿ ವರ್ಕ್ ಮಾಡುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಆರ್ ಚಿಯಾ ಸೀಡ್ಸನ್ನು ನೈಟ್ ನೆನೆಸಿಡಿ. ಓವರ್ ನೈಟ್ ನೆನೆದಿರೋ ನೀರನ್ನು ಇದಕ್ಕೆ ಮಿಕ್ಸ್ ಮಾಡಿ ಇದಕ್ಕೊಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಬೇಕಂದರೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹನಿ ಹಾಕ್ಕೊಳ್ಳಿ. ಹನಿ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಪ್ ಬೈ ಸಿಪ್ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೊಳ್ಳೋದ್ರಿಂದ ನಮ್ಮ ಬಾಡಿ ಡಿಟಾಕ್ಸ್ಡ್ ಆಗುತ್ತೆ ಆ್ಯಂಡ್ ಕ್ಲೆನ್ಸನ್ನು ಮಾಡುತ್ತೆ ನಮ್ಮ ಬಾಡಿನ ಈ ಒಂದು ವಾಟರು. ಸೊ ಮತ್ತು ಸಬ್ಜಾ ಸೀಡ್ಸ್ ಎಲ್ಲ ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ರೆಗ್ಯುಲರ್ ಆಗಿ ಇದೊಂದೇ ಡಿಟಾಕ್ಸ್ ಡ್ರಿಂಕ್ನ ತಗೊಳ್ತಾ ಇದ್ದೀನಿ. ಸೊ 7 ಗಂಟೆಗೆ ನಾನು ಡಿಟಾಕ್ಸ್ ಡ್ರಿಂಕನ್ನ ಖಾಲಿ ಹೊಟ್ಟೆಲಿ ಕುಡಿತೀನಿ. ಡಿಟಾಕ್ಸ್ ಡ್ರಿಂಕ್ ಒಂದು ಕುಡಿದ್ಬಿಟ್ರೆ ಸಣ್ಣ ಆಗ್ತೀವಾ ಅಥವಾ ವೆಯ್ಟ್ ಲಾಸ್ ಆಗುತ್ತಾ ಅಂತ ನನ್ನ ಕೇಳೋದಾದರೆ ಖಂಡಿತವಾಗ್ಲೂ ಆಗಲ್ಲ. ಜಸ್ಟ್ ನಮ್ಮ ಬಾಡಿಯಲ್ಲಿ ಸ್ಟೋರ್ ಆಗಿರುವಂಥ ಫ್ಯಾಟ್ ಆಗಿರ್ಬೋದು ಅಥವಾ ಬೇಡದೇ ಇರುವಂತಹ ಗಲೀಜನ್ನು ಅದು ಡಿಟಾಕ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಕ್ಲೆನ್ಸ್ ಮಾಡುತ್ತೆ. ಅಷ್ಟಕ್ಕೆ ಮಾತ್ರ ಅದು ಸಹಾಯ ಮಾಡುತ್ತೆ ಹೊರತು ಅದು ಒಂದು ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಆಗ್ತೀವಿ ಅನ್ನೋದು ತಪ್ಪು ಕಲ್ಪನೆ. ಸೊ 7 ಗಂಟೆಗೆ ನನ್ನ ಒಂದು ಡಿಟಾಕ್ಸ್ ಡ್ರಿಂಕ್ ಮುಗಿಯುತ್ತೆ. 8 ಗಂಟೆಗೆ ಎಕ್ಸಾಕ್ಟಾಗಿ ನಾನು ಬ್ರೇಕ್ಫಾಸ್ಟನ್ನು ತಗೊಳ್ತೀನಿ. ನನ್ನ ಒಂದು ಫಿಕ್ಸ್ ಟೈಮಿಂಗನ್ನು ಮಾಡ್ಕೊಂಡಿದ್ದೀನಿ. ಓಟ್ಸ್ ಸ್ಮೂದಿ ಮತ್ತು ಇಲ್ಲಿ 3 ಎಗ್ಗನ್ನ ತಗೊಂಡಿದ್ದೀನಿ ನಾನು. 3 ಎಗ್ಗು ನೀವು ಬೇಕಂದರೆ ಹೋಲ್ ಎಗ್ ಅಂದರೆ 2 ತೊಗೊಳ್ಬೋದು. ನಾನು ಬರೀ ವೈಟ್ ಭಾಗ ಮಾತ್ರ ತೊಗೊಂಡಿದ್ದೀನಿ. ಹಾಗಾಗಿ 3 ಎಗ್ನ ತೊಗೊಂಡಿದ್ದೀನಿ. ಓಟ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ಎಲ್ಲ ಕೇಳ್ತಾನೆ ಇದ್ದೀರಾ. ಸೊ ಸಾಧ್ಯವಾದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಏನಿಲ್ಲ, ಜಸ್ಟು 2-3 ಟೇಬಲ್ ಸ್ಪೂನಷ್ಟು ಓಟ್ಸನ್ನು ತಿಳಿ ಹಾಲಲ್ಲಿ ರಾತ್ರಿ ನೆನೆಸಿಡಿ. ಒಂದು ಸ್ವಲ್ಪ ಚಿಯಾ ಸೀಡ್ಸ್ ಹಾಕಿ, ಜೊತೆಗೆ ಸೀಡ್ಸ್ಗಳು ಪಂಪ್ಕಿನ್ನು ಏನಾದರೂ ಇದ್ದರೆ, ವಾಟರ್ ಮೆಲನ್ ಸೀಡ್ಸ್ ಎಲ್ಲ ಇದ್ದರೆ ನೀವು ಅದನ್ನೆಲ್ಲನೂ ಹಾಕಿ ನೆನೆಸಿಡಿ. ಬೆಳಗ್ಗೆ ಎದ್ದು ಅದಕ್ಕೆ ಸ್ವಲ್ಪ ಖರ್ಜೂರ ಇಲ್ಲ ಏಲಕ್ಕಿ ಬಾಳೆಹಣ್ಣು ಅಥವಾ ಪಚ್ಚ ಬಾಳೆಹಣ್ಣು, ಆ್ಯಪಲ್ಲು ಯಾವುದಾದ್ರೂ ಒಂದು ಫ್ರೂಟ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಇಲ್ಲ ಎಲ್ಲ ಸ್ವಲ್ಪ ಫ್ರೂಟ್ನೂ ಹಾಕ್ಕೊಳ್ಬೋದು. ಹಾಕಿ ಜ್ಯೂಸ್ ಹೇಗೆ ಮಾಡ್ತೀರೋ ಅದೇ ರೀತಿಯಲ್ಲಿ ನೀವು ಅದನ್ನು ಜ್ಯೂಸ್ ಹೇಗೆ ಮಾಡ್ತೀವೋ ಹಾಗೆ ಗ್ರೈಂಡ್ ಮಾಡಿದರೆ ಆಯಿತು. ಮಧ್ಯಾಹ್ನದ ಬಾಕ್ಸ್ಗೆ ನಾನು ಗೀ ರೈಸ್ ಮಾಡ್ಕೊಂಡಿದ್ದೆ, ಸಾಗು ಮಾಡ್ಕೊಂಡಿದ್ದೆ ತರಕಾರಿದು. ಸ್ವಲ್ಪ ಹಸಿ ತರಕಾರಿ ತೊಗೊಂಡು ಮಜ್ಜಿಗೆನ ತೊಗೊಂಡು ನನ್ನ ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಫೈಬರ್ ಕಂಟೆಂಟು, ಪ್ರೋಟೀನ್ ಕಂಟೆಂಟು ಜಾಸ್ತಿ ಇರಲಿ, ಹೆಚ್ಚಾಗಿ ತರಕಾರಿಗಳನ್ನು, ಫ್ರೂಟ್ಸ್ಗಳನ್ನು ತಗೊಳ್ಳಿ. ಜೊತೆಗೆ ಕಾರ್ಬ್ಸ್ ಕ್ವಾಂಟಿಟಿ ಕಡಿಮೆ ಇರಬೇಕು. ಅದಾದಮೇಲೆ ನನ್ನ ಲಂಚ್ ಸ್ಕೂಲಲ್ಲೇ ಆಗುತ್ತೆ. ಸಂಜೆ ಮನೆಗೆ ಬಂದಮೇಲೆ ಮಸ್ಟ್ ಆ್ಯಂಡ್ ಶುಡ್ ನಾನು ಒಂದು 5 ಗಂಟೆ ಹಂಗೆ ಈ ವೆಯ್ಟ್ ಲಾಸ್ ಗ್ರೀನ್ ಟೀನ ತೊಗೊಳ್ತೀನಿ. ಇದಂತೂ 100% ರಿಸಲ್ಟ್ ಕೊಡುತ್ತೆ. ಇದನ್ನು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಆಗುತ್ತೆ. ಕರೆಕ್ಟಾಗಿ ನೀವು ಮೀಲ್ ಬ್ಯಾಲೆನ್ಸ್ ಮಾಡಿ, ವರ್ಕೌಟ್ ಮಾಡಿ, ಜೊತೆಗೆ ಈ ಗ್ರೀನ್ ಟೀ ತೊಗೊಂಡ್ರೆ 100% ಇದು ನಿಮಗೆ ವರ್ಕ್ ಆಗೇ ಆಗುತ್ತೆ. ನೀವೇ ಯೂಸ್ ಮಾಡಿ ನೋಡ್ಬೋದು. 15,000ಕ್ಕೂ ಹೆಚ್ಚು ಜನ ಆಲ್ರೆಡಿ ನನ್ನ ಲಿಂಕಿಂದ ತೊಗೊಂಡಿದ್ರು ಈ ಗ್ರೀನ್ ಟೀನ. ಈಗ ಮತ್ತೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಸಾಕಷ್ಟು ಜನ ತಗೊಳ್ತಾನೆ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನ್ನನ್ನು ಟ್ರಸ್ಟ್ ಮಾಡಿ ನೀವು ತೊಗೊಂಡು ಯೂಸ್ ಮಾಡಿ, ರಿವ್ಯೂ ಕೂಡ ಕೊಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ಗ್ರೀನ್ ಟೀ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇದೇ ಥರ ಮಾಡಬೇಕು, ಇಷ್ಟೇ ಇದರ ಪ್ರಾಸೆಸ್ಸು. ಒಂದು ಬ್ಲ್ಯಾಕ್ ಟೀ ಹೇಗೆ ಮಾಡ್ತೀವೋ ಅಷ್ಟೇ ಪ್ರಾಸೆಸ್ಸಲ್ಲಿ ಈ ಟೀ ಮಾಡೋದು ಮುಗಿದೋಗುತ್ತೆ. ಬೇಕಂದರೆ ಇದಕ್ಕೆ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ, ಯಾಕಂದರೆ ಹರ್ಬ್ಸ್ ಹೀಟ್ ಆಗುತ್ತೆ ಬಾಡಿಗೆ. ಸೊ ಪ್ರತಿನಿತ್ಯ ಡಯಟಲ್ಲಿರೋವಾಗ ಒಂದು ದಿನಕ್ಕೆ 1 ನಿಂಬೆಹಣ್ಣನ್ನು ನಾವು ತಗೊಳ್ಳೇಬೇಕು. ಹಾಗಾಗಿ ನಾನು ಬೆಳಗ್ಗೆ ಅರ್ಧ ಡಿಟಾಕ್ಸಿಗೆ ತೊಗೊಂಡಿರ್ತೀನಿ, ಇನ್ನರ್ಧ ನನ್ನ ಗ್ರೀನ್ ಟೀ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸಿಪ್ ಬೈ ಸಿಪ್, ಇದು ಬಿಸಿ ಇರೋವಾಗಲೇ ಟೀನ ಹೇಗೆ ಕುಡಿತೀವೋ ಅದೇ ರೀತಿ ಈ ಒಂದು ಗ್ರೀನ್ ಟೀನ ಎಂಜಾಯ್ ಮಾಡ್ಕೊಂಡು ಕುಡಿಬೋದು. ಇದಕ್ಕೆ ಇಂಥದ್ದೇ ಪರ್ಟಿಕ್ಯುಲರ್ ಟೈಮ್ ಅಂತ ಏನೂ ಇಲ್ಲ. ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದಮೇಲಾದರೂ ಕುಡಿಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಾದರೂ ಕುಡಿಬೋದು. ದಿನಕ್ಕೆ 2 ಬಾರಿ ಆರಾಮಾಗಿ ನೀವು ಈ ವೆಯ್ಟ್ ಲಾಸ್ ಗ್ರೀನ್ ಟೀನ ತಗೊಳ್ಬೋದು. ಸೊ ಬೇಕಂದರೆ ಬ್ಲ್ಯಾಕ್ ಕಾಫಿ ಕೂಡ ತಗೊಳ್ಳಿ. ಬ್ರೇಕ್ಫಾಸ್ಟ್ ಆದಮೇಲೆ 1 ಕಪ್ಪಷ್ಟು ಬ್ಲ್ಯಾಕ್ ಕಾಫಿ ತಗೊಳ್ಳಿ. ಬ್ಲ್ಯಾಕ್ ಕಾಫಿ ಅಂತೂ ವೆಯ್ಟ್ ಲಾಸ್ಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಗ್ರೀನ್ ಟೀ ಸಂಜೆ ತಗೊಳ್ಳಿ, ಬ್ಲ್ಯಾಕ್ ಕಾಫಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದ ತಕ್ಷಣ ಒಂದು ತಗೊಳ್ಳಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಬ್ಲ್ಯಾಕ್ ಕಾಫಿ ಹೇಗೆ ಮಾಡ್ಕೊಳ್ಳೋದು, ಯಾವ ಟೈಮಲ್ಲಿ ತಗೋಬೇಕು ಅಂತ ಹೇಳ್ಕೊಡ್ತೀನಿ. ಅದರಷ್ಟು ಫಾಸ್ಟರ್ ಮೆಡಿಷನ್ ಅಂತಲೇ ಹೇಳ್ಬೋದು ಒಂಥರ ಅದು ವೆಯ್ಟ್ ಲಾಸ್ಗೆ. ಸೊ ಟ್ರೈ ಮಾಡಿ ಅದನ್ನು ಕೂಡ. ಈ ರೀತಿ ನನ್ನ ಒಂದು ಸಂಜೆ ಅದು ಗ್ರೀನ್ ಟೀ ಏನಂದರೆ ಒಂದು ಸಲ
ಎಕ್ಸಸೈಸ್ ಮಾಡಾದ್ಮೇಲೆ ಕುಡಿತೀನಿ, ಸಮ್ ಟೈಮ್ ಬಿಫೋರ್ ಎಕ್ಸಸೈಸ್ ಕುಡಿತೀನಿ. ಬಟ್ ನಾವು ಗ್ರೀನ್ ಟೀ ಕುಡಿದಾಗ ಒಂದು 15-20 ನಿಮಿಷ ಗ್ಯಾಪ್ ಕೊಡಬೇಕು. ಅಥವಾ ಎಕ್ಸಸೈಸ್ ಮಾಡಿದ ತಕ್ಷಣನೇ ನಾವು ಗ್ರೀನ್ ಟೀ ಕುಡಿಬಾರ್ದು, ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಗ್ಯಾಪ್ ಕೊಡಬೇಕು. ಈ ಥರ ನೀವು ಹೇಗೆ ಬೇಕೋ, ನಿಮಗೆ ಹೇಗೆ ಕನ್ವೀನಿಯೆಂಟ್ ಆಗಿರುತ್ತೋ ಅದೇ ಥರ ಮಾಡ್ಕೊಳ್ಳಿ. ಆ್ಯಂಡ್ ಮೀಲು ಅಷ್ಟೇ, ನಾನು ತೋರಿಸಿದ ಹಾಗೇ ಮಾಡಬೇಕಂತೇನಿಲ್ಲ. ನೀವು ಮಧ್ಯಾಹ್ನಕ್ಕೆ ಚಪಾತಿ ತಗೋಬೋದು, ದೋಸೆ ತಗೋಬೋದು, ಇಡ್ಲಿ ತಗೋಬೋದು, ಅವಲಕ್ಕಿ ತಗೋಬೋದು, ಉಪ್ಪಿಟ್ಟು, ಎನಿ ಕಾರ್ಬ್ಸ್ ನೀವು ಏನಾದರೂ ತಗೋಬೋದು. ಆದರೆ ತಗೊಳ್ಳೋವಾಗ ಯೋಚನೆ ಮಾಡಿ ತಗೊಳ್ಳಿ, ಕಾರ್ಬ್ಸ್ ಕಂಟೆಂಟ್ ಕಡಿಮೆ ಇರಬೇಕು, ಪ್ರೋಟೀನ್ ಸೋರ್ಸು, ಫೈಬರ್ ಸೋರ್ಸು ಜಾಸ್ತಿ ಇರಬೇಕು. ಆ ಥರ ಅಂದರೆ ನಿಮ್ಮ ಪ್ಲೇಟಲ್ಲಿ 4 ಭಾಗ ಮಾಡಬೇಕು. ಹಾಫ್ ಕ್ವಾಂಟಿಟಿಯಲ್ಲಿ ಕಾರ್ಬ್ಸ್ ಇದ್ದರೆ ಇನ್ನು 3/4% ನಿಮ್ಮ ಪ್ಲೇಟು ಪ್ರೋಟೀನು, ಫೈಬರು ಇದರಿಂದನೇ ತುಂಬಿರಬೇಕು. ಅದಾದಮೇಲೆ ಗ್ರೀನ್ ಟೀಗೆಲ್ಲ ಕುಡಿದು ಒಂದು 20 ನಿಮಿಷ ಆದಮೇಲೆ ಅರ್ಧ ಅವರ್ ಮಿಸ್ ಮಾಡದೆ ಎಕ್ಸಸೈಸ್ ಮಾಡ್ಕೊಳ್ತೀನಿ. ನೀವು ಎಕ್ಸಸೈಸನ್ನ ಬೆಳಗ್ಗೆ ಆದರೂ ಮಾಡ್ಕೋಬೋದು, ಇಲ್ಲ ಸಂಜೆ ಆದರೂ ಮಾಡ್ಕೊಳ್ಬೋದು. ನನಗೆ ಬೆಳಗ್ಗೆ ಕನ್ವೀನಿಯೆಂಟ್ ಆಗಲ್ಲ, ಹರಿಬರಿ ಇರುತ್ತೆ, ಸ್ಕೂಲ್ಗೆ ಹೋಗೋದಿರುತ್ತೆ. ಸೊ ಹಾಗಾಗಿ ನಾನು ಸಾಧ್ಯವಾದಷ್ಟು ಆರಾಮಾಗಿ ಬಂದು ಕಾಮಾಗಿದ್ದಾಗಲೇ ನಮಗೆ ಎಕ್ಸಸೈಸ್ ವರ್ಕ್ ಅಂತ ಅನಿಸೋದು. ಇಲ್ಲ ಸ್ಟ್ರೆಸ್ಸಲ್ಲೇ ನಾವು ಎಕ್ಸಸೈಸ್ ಮಾಡಿದರೆ ಹೇಗೆ ನಮ್ಮ ಸ್ಟ್ರೆಸ್ ಬರ್ನ್ ಆಗುತ್ತೆ. ಅದಕ್ಕೆ ಅರ್ಜೆಂಟಲ್ಲಿ ನಾನು ಮಾಡೋಕ್ಕೆ ಹೋಗಲ್ಲ. ಬಂದು ಆರಾಮಾಗಿ ಕಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡಿ ಎಲ್ಲ ಮಾಡಿ ಅದಾದಮೇಲೆ ಸಂಜೆ ನನಗೆ ಒಂದು 7 ಗಂಟೆ ಒಳಗಡೆ ನಾನು ಎಕ್ಸಸೈಸ್ ರುಟೀನ್ನ ಮುಗಿಸ್ಕೊಂಡು ಬಿಡ್ತೀನಿ. ಆವಾಗ ಮುಗಿಸ್ಕೊಂಡ್ಬಿಟ್ರೆ ನಮಗೆ ಮಿಕ್ಕಿದ ಊಟದ ಟೈಮ್ಗೆ ಸರಿ ಹೋಗುತ್ತೆ. ರಾತ್ರಿ ಊಟನೂ ಅಷ್ಟೇ, ನೀವು ಆದಷ್ಟು ಬೇಗ ಮುಗಿಸ್ಕೋಬೇಕು. ಆ್ಯಂಡ್ ಎಕ್ಸಸೈಸ್ನು ನೋಡಿ, ಈ ಎಕ್ಸಸೈಸು ಇಂಚ್ ಲಾಸ್ ಆಗುತ್ತೆ ಮತ್ತು ಬೆಲ್ಲಿ ಫ್ಯಾಟ್ ಇದ್ದರೆ ಬೇಗ ಬರ್ನ್ ಆಗುತ್ತೆ. ಈಗ ತೋರಿಸ್ತಾ ಇರೋ 2 ಎಕ್ಸಸೈಸ್ ವೆರಿ ಇಂಪಾರ್ಟೆಂಟು. ಸೊ ಟ್ರೈ ಮಾಡಿ, ಸಿಂಪಲ್ ಆಗಿರುತ್ತೆ. ಸಿಂಪಲ್ ಆದಂಥ ಎಕ್ಸಸೈಸು. ನೀವು ಯಾಕೆ ಜಿಮ್ಗೆಲ್ಲ ಎಷ್ಟೊಂದು ಜನ 11,000 20,000 ಪೇಡ್ ಮಾಡಿ ಜಿಮ್ಗೆ ಹೋಗ್ತಾರೆ, ಏನೂ ವರ್ಕ್ ಆಗಲ್ಲ. ಆ್ಯಂಡ್ ಇದೊಂದು ಪರ್ಚೇಸ್ ಮಾಡಿ, ನಾನು ಹೇಳ್ತೀನಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಟಾಮಿ ಟ್ವಿಸ್ಟರ್ ಅಂತ, ಸಖತ್ತಾಗಿದೆ. ಟಮ್ಮಿಗೆ ಬೆಲ್ಲಿ ಫ್ಯಾಟ್ ಬರ್ನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ಗೂ ಕೂಡ ಅಷ್ಟೇ ಹೆಲ್ಪ್ ಆಗುತ್ತೆ. ನನಗಂತೂ ಸಖತ್ ಇಷ್ಟ ಇದು. ಇದರಲ್ಲಿ ನೀವು ಏನಾದರೂ ದಿನಕ್ಕೆ 10 ನಿಮಿಷ, ಮಿನಿಮಮ್ 10 ನಿಮಿಷ ನೀವು ಈ ರೀತಿ ಮಾಡಿದರೆ ನಿಮ್ಮ ಬೆಲ್ಲಿ ಫ್ಯಾಟ್ 100% ಕಡಿಮೆ ಆಗುತ್ತೆ. ಆ್ಯಂಡ್ ಇಂಚ್ ಲಾಸ್ ಕೂಡ ಆಗುತ್ತೆ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಕೆಳಗಡೆ ಕಾಲಿಗೆ ಒತ್ತು ಕೊಡೋಕ್ಕೆ ಏನೋ ಒಂಥರ ಮಾಡಿದ್ದಾರೆ, ಫೀಟ್ ರೀತಿಯಲ್ಲಿ ಡಿಸೈನ್ ಮಾಡಿದ್ದಾರೆ. ಅದು ಒಂಥರ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಒಳ್ಳೆಯದು. ಜಸ್ಟ್ 200 ರೂಪಾಯಿ ಒಳಗಡೆ ಸಿಗುತ್ತೆ. ವೆಯ್ಟ್ ಲಾಸ್ ಗ್ರೀನ್ ಟೀ ಆಗಿರ್ಬೋದು, ವೇಯಿಂಗ್ ಮಷಿನ್ ಆಗಿರ್ಬೋದು, ಸ್ಕಿಪ್ಪಿಂಗ್ ರೋಪ್ ಆಗಿರ್ಬೋದು, ಇದ್ರದ್ದು ಟಾಮಿ ಟ್ವಿಸ್ಟರ್ದಾಗಿರ್ಬೋದು, ಇದೆಲ್ಲದ್ರದ್ದು ಲಿಂಕ್ನ ಪ್ರಾಡಕ್ಟ್ ಟ್ಯಾಗಲ್ಲಿ ಟ್ಯಾಗ್ ಮಾಡಿರ್ತೀನಿ. ವಿಡಿಯೋ ಮೇಲ್ಗಡೆನೆ ಟ್ಯಾಗ್ ಪ್ರಾಡಕ್ಟ್ ಅಂತ ಕಾಣಿಸ್ತಾ ಇರುತ್ತೆ ಪಿಕ್ಚರು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಪ್ರಾಡಕ್ಟ್ ಸಿಗುತ್ತೆ, ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನಾನಿವಾಗ ಸ್ಕಿಪ್ಪಿಂಗ್ನ 200 ಟ್ರೈ ಮಾಡ್ತಾ ಇದ್ದೀನಿ. 100 200 ಆ ಥರ ಕನ್ವೀನಿಯೆಂಟ್ ಟೈಮ್ ನೋಡ್ಕೊಂಡು ಮಾಡ್ತೀನಿ. ರಾತ್ರಿಗೆ ನಾನಿಲ್ಲಿ ಚಿಕನ್ ಬಿರಿಯಾನಿ, ಸ್ವಲ್ಪ ರೈಸ್ ಕ್ವಾಂಟಿಟಿ ನೋಡ್ಕೊಳ್ಳಿ, ಇಷ್ಟೇ ಇರಬೇಕು. ನೀವು ಯಾವಾಗ ರೈಸ್ ತೊಗೊಂಡ್ರು ಇಷ್ಟೇ ಇರಬೇಕು. ಸಾಧ್ಯವಾದರೆ 1 ಟೈಮ್ ರೈಸ್ನ ತಗೊಳ್ಳಿ. ನನಗೆ ಇವತ್ತು 2 ಟೈಮ್ ರೈಸೇ ಆಗೋಯ್ತು. ಸೊ ಹಾಗಾಗಿ 1 ಟೈಮ್ ರೈಸ್ ತಿನ್ನಿ. 2 ಎಗ್ ಪ್ರೋಟೀನ್ಗೋಸ್ಕರ ಮತ್ತೆ 2 ಎಗ್ ತೊಗೊಂಡು ನಾನು ರಾತ್ರಿ ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸಿಂಪಲ್ಲಾಗಿ ಹೆಲ್ತಿಯಾಗಿರುವಂಥ ಮನೆಯಲ್ಲೇ ಮೀಲ್ಗಳನ್ನು ತೊಗೊಂಡು ನನ್ನ ಒಂದು ರುಟೀನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 83 kg ಇದ್ದೆ, 74 kgಗೆ ನನ್ನ ವೆಯ್ಟ್ ಲಾಸ್ ಕಮ್ಮಿ ಮಾಡ್ಕೊಂಡಿದ್ದೆ. ಬಟ್ ಅದಾದಮೇಲೆ ಮತ್ತೆ 1 ತಿಂಗಳು ಗ್ಯಾಪ್ ಆಗೋಯ್ತು, ಊರು ಅದು ಇದು ಅಂತ. ಹಾಗಾಗಿ ನನ್ನ ಒಂದು ವೆಯ್ಟ್ ಗೇನ್ ಆಗಿದೆ. ಬಟ್ ಮತ್ತೆ ಅದನ್ನು ಬರ್ನ್ ಮಾಡ್ತೀನಿ. ಎಂಡ್ ಆಫ್ ದ ಡೇ ಈ ಒಂದು ಡಿಟಾಕ್ಸ್ ಡ್ರಿಂಕನ್ನು ಮರಿಬೇಡಿ. ಇದೇನಪ್ಪ ಅಂದರೆ 1 ಲೋಟ ಬಿಸಿನೀರಿಗೆ, ಅಂದರೆ 1 ಲೋಟ ನೀರನ್ನು ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಓಂಕಾಳನ್ನು ಹಾಕ್ಕೊಂಡು, ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಅದರಲ್ಲಿರೋ ಅಂಶ ಎಲ್ಲ ಬಿಟ್ಕೊಳ್ಬೇಕು. ಸೊ ಸ್ಪೈಸಸಲ್ಲಿರೋದೆಲ್ಲನೂ ಬರಬೇಕು. ಆ ರೀತಿ ನೋಡಿ, ಕಲರ್ ಬಿಡ್ತಾ ಇದೆ, ಈ ರೀತಿ ಕಾಣಿಸ್ಬೇಕು. ಇವಾಗ ಬೇಕಂದರೆ ನೀವು ಇದನ್ನು ಡೈರೆಕ್ಟಾಗೂ ಕುಡಿಬೋದು. ಡೈರೆಕ್ಟಾಗಿ ಕುಡಿಯೋ ಕಷ್ಟನವರು ಸೋದಿಸ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಒಂದು 1/4 ಭಾಗದಷ್ಟು ಮತ್ತೆ ನಿಂಬೆಹಣ್ಣನ್ನು ಇಟ್ಕೊಳ್ತಾ ಇದ್ದೀನಿ. ಅದು ಆಪ್ಷನಲ್ಲು, ಬೇಕಿದ್ದರೆ ಹಿಂಡ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ಬಿಸಿ ಬಿಸಿಯಾಗಿರುವಾಗಲೇ ಲಾಸ್ಟ್ ನಾವು ಇನ್ನೇನು ಮಲ್ಗಕ್ಕೆ ಹೋಗ್ಬೇಕನ್ನೋವಾಗ ಈ ಒಂದು ಡಿಟಾಕ್ಸ್ ಡ್ರಿಂಕನ್ನು ತೊಗೊಳೋದ್ರಿಂದ ಬೇಗ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾವು ಏನು ಹೋಲ್ ಡೇ ಏನು ತಿಂದಿರ್ತೀವೋ
ಅದೆಲ್ಲ ಫುಡ್ ಡೈಜೆಷನ್‌ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಈ ರೀತಿ ನನ್ನ ಒಂದು ವೆಯ್ಟ್ ಲಾಸ್ ಡೇ ಹೋಗ್ತಾ ಇದೆ. 3ನೇ ದಿನ ಹೀಗಿತ್ತು. ಮತ್ತೆ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್‌ಗಳಿದ್ರೆ. ಮತ್ತೇನಾದರೂ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಇಷ್ಟೊತ್ತು ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನನ್ನ ಚಾನಲ್‌ನ ನೋಡ್ತಾ ಇದ್ರೆ ಅಥವಾ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಒಂದು ಸಣ್ಣದಾಗಿ ಮೋಟಿವೇಶನ್ ಸಿಗುತ್ತೆ. ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ನನಗೂ ಸಪೋರ್ಟ್ ಸಿಕ್ಕಾಗುತ್ತೆ, ಖುಷಿ ಆಗುತ್ತೆ. ಆಲ್ರೆಡಿ ತುಂಬ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಮಿಸ್ ಮಾಡದೆ ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ. ಲಿಂಕ್ನ ಚೆಕ್ಔಟ್ ಮಾಡಿ, ಡಿಸ್ಕ್ರಿಪ್ಷನ್ನು ಚೆಕ್ ಮಾಡಿ ನೀವು ಅದ್ರ ಥ್ರೂಯಿಂದ ಬೈ ಮಾಡ್ಬೋದು. ಓಟ್ಸ್ ಲಿಂಕ್ ಸುಮಾರು ಜನ ಕೇಳ್ತಾ ಇದ್ರಿ. ನಾನು ಓಟ್ಸ್ ಲಿಂಕ್ನ ಹಾಕೋದು ಮರ್ತಿದ್ದೆ. ಅದನ್ನು ನಾನು ಆನ್ಲೈನಲ್ಲೇ ತರಿಸ್ಕೊಂಡಿರ್ತೀನಿ, ಹಾಕಿರ್ತೀನಿ. ಬೇಗ